ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಾನು ಸ್ಟೇಡಿಯಂಗೆ ಹೋಗ್ಬೇಕಾ? ಅಲ್ಲಿ ಕುಡುಕರ ದುಡ್ಡಲ್ಲಿ ಮಾಡಿರುವಂತ ಜಾಗಕ್ಕೆ ನಾನು ಹೋಗ್ಬೇಕಾ ಅಂತ ಕೇಳಿದ್ರಿ. ಮಲ್ಯ ಅವರು ಆ ಕಾಲದಲ್ಲಿ ಹೆಚ್ಚು ಪ್ರಚಾರ ಮಾಡಲಿಕ್ಕೆ ಇಟ್ಟ ಹೆಸರು ಅದು, ಬ್ರ್ಯಾಂಡ್ ನೇಮು. ಅದ್ರ ಹೆಸರು ತಗೊಳ್ಬೇಕು ಅಂತ ನೀವು ಹೋದ್ರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ಹೋಗಲಿ, ಜನರನ್ನ ಕರೆದವ್ರು ಯಾರು? ಬನ್ನಿ ಮೆಟ್ಲುಗಳ ಮೇಲೆ ಸಂಭ್ರಮಾಚರಣೆಗೆ ಅಂತೇಳಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೀವೇ ಕರೆದ್ರಿ. ಸ್ಟೇಡಿಯಂಗೆ ಬನ್ನಿ ಅಂತ ನೀವೇ ಕರೆದ್ರಿ. ರಾಜೀನಾಮೆ ಕೊಡಲೇಬೇಕು. ಎಫ್ಐಆರ್ ಮಾಡಿ ಸುರಕ್ಷತೆ ಭದ್ರತೆಯನ್ನು ಒದಗಿಸ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ, ಪೊಲೀಸರ ಅನಿಸಿಕೆಯನ್ನ ಅಭಿಪ್ರಾಯವನ್ನ ಮೂಲೆಗುಂಪು ಮಾಡಿದ ಸರ್ಕಾರಕ್ಕೆ, ಪೊಲೀಸರನ್ನ ಪ್ರಾಣಿಗಳಂತೆ ಕಾಣುತ್ತಿರುವ ಸರ್ಕಾರಕ್ಕೆ, 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ ಸರ್ಕಾರಕ್ಕೆ, ಯಾವ ಥರ ಲಾಭ ಮಾಡ್ಕೊಳ್ಬೋದು. ಹಾಗೆಯೇ ನಮ್ಮ ಸಂಸ್ಥೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸುಮಾರು 300ರಿಂದ 400 ಟೆಕ್ನಾಲಜಿಗಳನ್ನು, ಅದು ತಳಿಗಳಾಗಬಹುದು ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಸಲಕರಣೆಗಳಾಗಬಹುದು, ಅದಕ್ಕೆ ಬೇಕಾಗುವಂಥ ಗೊಬ್ಬರಗಳು ಅಥವಾ ಬಯೋಪೆಸ್ಟಿಸೈಡ್ಸ್ಗಳಾಗಬಹುದು, ಅದು ನಮ್ಮ ಸಂಸ್ಥೆ ಏನೇನನ್ನು ಡೆವಲಪ್ ಮಾಡಿದೆ ಅದನ್ನೆಲ್ಲ ನಾವು ಈ ಒಂದು ಅಭಿಯಾನದ ಮೂಲಕ ರೈತರಿಗೆ ತಿಳಿಸ್ಕೊಟ್ಟಿದ್ದೇವೆ. ಮತ್ತೆ ಕುರಿ ಮೇಕೆ ಆದ್ರೆ ಜಸ್ಟ್ 5,000 ಕೊಡೋರು ಮುಂಚೆ, ಈಗ ಅದನ್ನ 7,500ಕ್ಕೆ ಏರಿಕೆ ಮಾಡಿದ್ದಾರೆ. ಮತ್ತೆ ಬೇರೆ ಯೋಜನೆಗಳಂದ್ರೆ ನಮ್ದ್ರಲ್ಲಿ ಇನ್ಶೂರೆನ್ಸ್ ಇರುತ್ತೆ, ವರ್ಷಕ್ಕೆ ಒಂದ್ಸಲ ಹಸು ಮತ್ತೆ ಎಮ್ಮೆಗಳಿಗೆ ಇನ್ಶೂರೆನ್ಸ್ ಮಾಡ್ತೀವಿ. ಅದು ಬಿಟ್ಟರೆ ಮೇವಿನ ಬೀಜ ಬರುತ್ತೆ, ಅವನ್ನ ವಿತರಣೆ ಮಾಡ್ತೀವಿ. ಮತ್ತೆ ಈಗ ರೀಸೆಂಟಾಗಿ ನಾಟಿ ಕೋಳಿ ಮರಿ ಬಂದು ಅಂಥವನ್ನ ವಿತರಣೆ ಮಾಡೋಂಥ ಯೋಜನೆಗಳಿದ್ದಾವೆ. ನಾವು ಶೇಖರಣೆ ಮಾಡಿ ಅದೇ ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲ ರೈತ ಬಾಂಧವರು ಸಹ ಏನು ನಿಮಗೆ ನೀವು ಯಾವ್ಯಾವ ಬೆಳೆ ಬೆಳೀತೀರ, ನಮ್ಮ ಒಣ ಬೇಸಾಯ ಬೆಳೆಗಳು, ಅವನ್ನ ರಿಯಾಯಿತಿ ದರದಲ್ಲಿ ಕೊಡ್ತಿರೋದ್ರಿಂದ ನೀವು ನಮ್ಮಲ್ಲಿ ಎಲ್ಲರೂ ಹೊತ್ತು ಆಲ್ಮೋಸ್ಟು ನಮ್ಮ ಇಲಾಖೆಯಲ್ಲಿ FID ಆಗಿರಬೇಕು. FID ನೋಂದಣಿ ಸಂಖ್ಯೆ ತಂದರೆ ನಾವು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಕೊಡ್ತೀವಿ. ಇದು ನಮ್ಮ ಪ್ರಥಮ ಈ ಮುಂಗಾರಿನ ಕಾರ್ಯಕ್ರಮ. ಮತ್ತು ಎರಡನೇದು ಏನಂತಂದರೆ, ಈ ಹಿಂದೆಲ್ಲ ಕೃಷಿ ಭಾಗ್ಯ ಯೋಜನೆ ಇತ್ತಲ್ಲ, ಅದು ಈಗ ಮರು ಜಾರಿ ಇದೆ. ಈ ವರ್ಷವೂ ಸಹ ನಾವು ಕೃಷಿ ಭಾಗ್ಯ ಯೋಜನೆ ಅನುಷ್ಠಾನ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.